ಎಲ್ರಿಗೂ ನಮಸ್ಕಾರ. ಆಲ್ಫಾ ಸಿನಿಮಾದ ಟ್ರೇಲರ್ ನೋಡಿದಾಗ ನಮಗೆ ಅವತ್ತು ಅಂದರೆ ಆ ಫೀಲ್ ಬರಲಿಲ್ಲ. ಆ ಟ್ರೇಲರ್ ನೋಡೋದಕ್ಕಿಂತ ಮುಂಚೆ ಒಂದಷ್ಟು ಕಾಂಟೆಂಟನ್ನು ಟೀಮ್ ಅವ್ರು ಬಿಟ್ಟಿದ್ರು. ಬಟ್ ಸಿನಿಮಾದ ನಾಯಕ ನಟ ಹೇಮಂತ್ ಕುಮಾರ್ ಅವ್ರ ಬಗ್ಗೆ ಯಾವುದೇ ಥರದ ಸಂಶಯ ಬರಲಿಲ್ಲ. ಆ ಥರದ ಒಂದು ಕನ್ವಿಕ್ಷನ್ ಪಾಯಿಂಟಲ್ಲಿ ಸಿನಿಮಾದಲ್ಲಿ ನಟಿಸಿ ಜೊತೆಗೆ ಆ್ಯಕ್ಷನ್ಗಳನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥವರು ವಿಜಯ್ ಅನ್ನೋರು. ಸಿನಿಮಾವನ್ನ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದಂಥ ಈ ಚಿತ್ರತಂಡ ಮೊನ್ನೆ ಟ್ರೇಲರ್ ಲಾಂಚ್ ಆದ ನಂತರ ನಮಗೆ ಸಿಕ್ಕಂತ ಕಾಂಟೆಂಟ್ ಪ್ರಕಾರ ಸಿನಿಮಾ ಹೈಲೈಟ್ ಆಗೋದೇ ಆ ಕಥೆಯ ಒಂದು ಲೈನಿಂದ. ಜೊತೆಗೆ ಸಿನಿಮಾಗೆ ಸಂಭಾಷಣೆ ಬರೆದಂತಹ ನಮ್ಮ ಕನ್ನಡ ಚಿತ್ರರಂಗದ ಗ್ರೇಟೆಸ್ಟ್ ರೈಟರ್ ನಮ್ಮ ಮಾಸ್ತಿ ಸರ್. ಸಿನಿಮಾ ನಮಗೆ ಒಂದು ಶಾಟು, ಒಂದು ಫ್ರೇಮು, ಒಂದಷ್ಟು ಸಂಭಾಷಣೆಗಳು, ಸ್ಕ್ರೀನ್ ಪ್ಲೇ ನೋಡಿದಾಗ ಜಾನರನ್ನು ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಬಟ್ ಈ ಸಿನಿಮಾದ ಜಾನರ್ ಅಂದರೆ ಒಂದಷ್ಟು ಕಡೆ ನಾಯಕ ನಟ ಹೇಮಂತ್ ಕುಮಾರ್ ಅವರು ಹೀರೋ ಆಗಿ ಕಾಣಿಸಿದ್ರೆ, ಒಂದಷ್ಟು ಕಡೆ ವಿಲನ್ ಥರ ಕಾಣಿಸ್ತಾರೆ, ಒಂದಷ್ಟು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದಂಥ ವ್ಯಕ್ತಿ ಥರ ಕಾಣಿಸ್ತಾರೆ, ಒಂದಷ್ಟು ಕಡೆ ಒಳ್ಳೆ ಮಗನ ಕಾಣಿಸ್ತಾರೆ. ಈ ಸಿನಿಮಾದ ತಾರಾಗಣದಲ್ಲಿ ನಮಗೆ ಅಯನ ಅವರಿದ್ದಾರೆ, ಮತ್ತು ದೀಪಿಕಾ ಸುರೇಶ್ ಅವರಿದ್ದಾರೆ, ಅಚ್ಯುತ್ ಅವರಿದ್ದಾರೆ, ರಮೇಶ್ ಇಂದಿರಾ ಇದ್ದಾರೆ, ಬಿಗ್ ಬಾಸ್ ಮಹೇಶ್ ಕಾರ್ತಿಕ್ ಇದ್ದಾರೆ, ನಮ್ಮ ಬಾಲು ನಾಗೇಂದ್ರ ಇದ್ದಾರೆ, ಅಚ್ಯುತ್ ಅವರಿದ್ದಾರೆ. ಸಿನಿಮಾ ಹಲವು ಡೈಮೆನ್ಷನಲ್ಲಿ ಇಷ್ಟವಾಗೋದಕ್ಕೆ ಕಾರಣ ಆ ನರೇಟಿವ್ ಪ್ರಾಸೆಸ್ಸನ್ನು ತುಂಬ ಗಟ್ಟಿಯಾಗಿ ಹೇಳಿದಾಗ ಮಾತ್ರ. ಸಿನಿಮಾಗೆ ಸಾಹಿತ್ಯವನ್ನು ಬರೆದಂಥವರು ಕನ್ನಡದ ಪ್ರತಿಭಾವಂತ ರೈಟರ್ ನಾಗಾರ್ಜುನ ಶರ್ಮಾ ಅವರು, ಸಂಗೀತ ನಮ್ಮ ಅನೂಪ್ ಸಿಳಿನವರು, ಸಂಕಲನ ನಮ್ಮ ದೀಪು ಎಸ್ ಕುಮಾರ್ ಅವರು. ಕಂಪ್ಲೀಟ್ ಫುಲ್ ಪ್ಯಾಕ್ ಇರುವಂತಹ ಒಂದು ಆಲ್ಫಾ ಸಿನಿಮಾವನ್ನು ತುಂಬ ಪ್ರೀತಿಯಿಂದ ತುಂಬ ಅಥೆಂಟಿಕ್ ಆಗಿ ಮಾಡುವಂತಹ ಪ್ರಯತ್ನವನ್ನು ವಿಜಯ್ ಎನ್ ಮಾಡಿದ್ದಾರೆ. ಬಹಳ ಬ್ರಿಲಿಯಂಟ್ ಆದಂತಹ ಡೈರೆಕ್ಟ್ರು. ಜೊತೆಗೆ ಸಿನಿಮಾದಲ್ಲಿ ಹೇಮಂತ್ ಕೂಡ ಎಲ್ಲೂ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಅಂದರೆ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅವರು ಸಿನಿಮಾದಲ್ಲಿ ತಮ್ಮ ನ್ಯಾಯವನ್ನು ಸಲ್ಲಿಸಿದ್ದಾರೆ ಸಿನಿಮಾದ ಪಾತ್ರವಾಗಿ. ಹಾಗಿದ್ರೆ ಯಾರೆಲ್ಲ ಇನ್ನೂ ತನಕ ಆಲ್ಫಾ ಸಿನಿಮಾದ ಟ್ರೇಲರ್ ನೋಡಿಲ್ವೋ ತಪ್ಪದೆ ನೋಡಿ. ಇಂಟ್ರೆಸ್ಟಿಂಗ್ ಆಗಿ 100% ಇದೆ. ಇಲ್ಲಿ ಬಾಲು ನಾಗೇಂದ್ರ ಅವರು ಒಂದು ಶಾರ್ಟಲ್ಲಿ 3 ಸಿಗರೇಟ್ಗಳನ್ನು ಹಚ್ಕೊಂಡು ಒಂದು ಶಾರ್ಟ್ ಇದೆ. ಸಮಥಿಂಗ್ ಇಂಟ್ರೆಸ್ಟಿಂಗ್. ಅಂದರೆ ನಾನು ಜಸ್ಟ್ ಒಂದು ಪಾಯಿಂಟನ್ನು ಮಾತ್ರ ಮಾಡಿದೆ. ಜೊತೆಗೆ ಈ ಈ ಈ ದೇಹವನ್ನು ಗಟ್ಟಿಗೊಳಿಸೋದಂತಾರೆ ಗೊತ್ತಾ, ಜಿಮ್ಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಹೀರೋ ಆ ಒಂದು ಪಾಯಿಂಟಲ್ಲಿ ತುಂಬ ಚೆನ್ನಾಗಿ ಕಾಣಿದ್ದಾರೆ. ತುಂಬ ಫೈರ್ ಇದೆ ಸಿನಿಮಾದಲ್ಲಿ ಅನ್ನುವಂಥ ಒಂದು ಭಾವ. ಹಾಗಿದ್ರೆ ಫೆಬ್ರವರಿ 20ಕ್ಕೆ ರಾಜ್ಯಾದ್ಯಂತ ಆಲ್ಫಾ ಸಿನಿಮಾ ಬಿಡುಗಡೆ ಆಗುತ್ತೆ. ಬಿಡುಗಡೆಗೂ ಮುನ್ನ ಅವ್ರು ಬಿಟ್ಟಂತಹ ಒಂದಷ್ಟು ಕಾಂಟೆಂಟ್ಗಳು ತುಂಬ ಚೆನ್ನಾಗಿದ್ದಾವೆ. ತುಂಬ ಒಳ್ಳೆಯ ಪ್ರಯತ್ನ ಇದಾಗಿದೆ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಆಲ್ಫಾದ ನಾಯಕ ನಟ ಹೇಮಂತ್ ಅವರಿಗೆ, ಮಾಸ್ತಿ ಸರ್ಗೆ, ನಮ್ಮ ವಿಜಯ್ ಎನ್ ಅವರಿಗೆ ಹಾಗೂ ಇಡೀ ಸಂಪೂರ್ಣ ಚಿತ್ರತಂಡಕ್ಕೆ ದೊಡ್ಡ ಮಟ್ಟದ ಗೆಲುವು ಈ ಮೂಲಕ ಆಗಲಿ. ಹಾಗಿದ್ರೆ ಆಲ್ಫಾ ಟ್ರೇಲರ್ ಮಾತ್ರ ಬೆಂಕಿ ಬೆಂಕಿ ಬೆಂಕಿ. ಥ್ಯಾಂಕ್ ಯು ಸೋ ಮಚ್ ದ ಎಂಟೈರ್ ಟೀಮ್ ಆಫ್ ಆಲ್ಫಾ. God bless you.